ಕಳ್ಳರಿರ್ತಾರೆ, 4 ಜನರು ಕಳ್ಳಿರ್ತಾರೆ. ಅವ್ರು 4 ಜನರು ಕಳ್ಳತನ ಮಾಡಕ್ ಹೋಗ್ತಾರೆ ಡೈಲಿ. ಕಳ್ಳತನ ಮಾಡ್ಕೊಂಡ್ಬಂದು ಅವ್ರದ್ದು ಕಂಡೀಷನ್ ಏನಿರ್ತದೆ ಅಂದ್ರೆ, ಏನೇ ಕಳ್ಳತನ ಮಾಡಿದ್ರು 4 ಜನ ಅದನ್ನ ಅವ್ರು ಏನ್ ಮಾಡ್ಬೇಕು, ಸಮಪಾಲಾಗಿ ಭಾಗ ಮಾಡ್ತಾರೆ. ಓಕೆನಾ? ಹಂಗೆ ಅವ್ರದ್ದು ಒಂದು ಪದ್ಧತಿ ಇರುತ್ತೆ. ಅದಾದ್ಮೇಲೆ ಕಳ್ಳತನ ಮಾಡ್ಕೊಂಡು ಬಂದಾದ್ಮೇಲೆ ಒಬ್ಬ ವ್ಯಕ್ತಿ ಏನೋ ಅದ್ರಲ್ಲಿ ಹೆಚ್ಚು ಕಡಿಮೆ ತಗೊಳ್ಳಿಕ್ಕೆ ನೋಡ್ತಿರ್ತಾನೆ. ಇವನು ಎಂತ ದುಷ್ಟಿದ್ದಾನೆ, ನಿಯತ್ತಿಲ್ಲ ಇವನಿಗೆ ಅಂತ ಇನ್ನೊಬ್ಬ ಕಳ್ಳ ಅವನಿಗೆ ಮಾತಾಡ್ತಿದ್ದಾನೆ. ಅರ್ಥ ಆಯ್ತಾ ನಿಮಗೆ? ನಿಮ್ಗೆ ಯಾರಿಗೂ ಅರ್ಥನೇ ಆಗಿಲ್ಲ. ಏನ್ ಅರ್ಥ ಆಯ್ತು? ಅದು ಅರ್ಥ ಆಯ್ತು, ಬಟ್ ಅದ್ರ ಹೇಳೋ ಉದ್ದೇಶ ಅರ್ಥ ಆಗ್ಲಿಲ್ಲ ನಿಮಗೆ. ಅವರು ನಿಯತ್ ಬಗ್ಗೆ ಮಾತಾಡ್ತಿದ್ದಾರೆ. 4 ಜನ ಸೇರಿ ಕೆಲಸ ಮಾಡಿದ್ದೇನು? ಏನ್ ಮಾಡಿದಾರ? ಅವರು ಕಳ್ಳತನ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ಹೇಳ್ತಿದ್ದಾರೆ ಇವನು ಧರ್ಮದ ಪ್ರಕಾರ ನಡೀತಾ ಇಲ್ಲ, ನಾವು ಮಾತಿನ ಪ್ರಕಾರ ನಡೀತಾ ಇಲ್ಲ, ನಿಯತ್ತಿನ ಪ್ರಕಾರ ನಡೀತಾ ಇಲ್ಲ ಅಂತೇಳಿ 4 ಜನ ಚರ್ಚೆ ಮಾಡ್ತಿದ್ದಾರೆ. ಮಾಡಿದ ಕೆಲಸ ಏನು? ಕಳ್ಳತನ. ಇಂಥ ನೈತಿಕತೆಯನ್ನ ಸೊಸೈಟಿಯಲ್ಲಿ ಮಾತಾಡೋರು ತುಂಬಾ ಜನ ಇದ್ದಾರೆ. ಮಾಡಿದ್ದೆ ಎಂತೆಂತ ಮಾಡಿರ್ತಾರೆ. ಮಾತಾಡುವಾಗ ನಾನು ಎಷ್ಟು ನಿಯತ್ತಾಗಿದ್ದೇನೆ, ಎಷ್ಟು ನೈತಿಕತೆ ಇದೆ, ಎಷ್ಟು ವ್ಯವಹಾರ ಚೆನ್ನಾಗಿದೆ ಮಾತಾಡಲ್ವಾ? ಹಂಗ ಆ ವಿಷಯ ಅಲ್ಲ ಇಲ್ಲಿ. ಅರ್ಥ ಆಯ್ತಾ? ಅದಕ್ಕೆ ಅಂತವರಿಗೆ ಗೊತ್ತಿದೆ. ಅವ್ರಿಗೆ ಗೊತ್ತಿಲ್ವಾ ಕಳ್ಳತನ ಮಾಡೋದು ತಪ್ಪಲ್ಲ ಅಂತ? ಗೊತ್ತಿಲ್ವಾ? ಗೊತ್ತಿದೆ ಅಲ್ವಾ? ಗೊತ್ತಿದ್ದು ಕೂಡ ಇದನ್ನ ಮಾಡೋದ್ರಿಂದ ನಾನು ಪಾಪಿಷ್ಟನಾಗ್ತೇನೆ ಅಥವಾ ಏನಾರು ಬೇರೆ ಎಂತದೇ ಇಂಥ ಪಾಪ ಕಾರ್ಯಗಳ ಮಾಡೋ ವ್ಯಕ್ತಿಗೆ ಒಳಗಡೆ ಅಂತರಂಗ ಹೇಳತ್ತೆ. ಅವ್ ಮಾಡೋಕ್ ಹೋಗ್ಬೇಕಾದ್ರೆ 10 ಸರಿ ವಿಚಾರ ಮಾಡ್ತಾನಲ್ವಾ ಅವನು. ಭಯ ಯಾಕೆ ಬರುತ್ತದ? ಕಳ್ಳತನ ಮಾಡಿದವನಿಗೆ ಅಥವಾ ಮರ್ಡರ್ ಮಾಡಿದವನಿಗೆ ಅಥವಾ ಏನೋ ಅತ್ಯಾಚಾರ ಮಾಡಿ ಏನೇ ಇಂಥ ದುಷ್ಟ ಕೆಲಸ ಮಾಡಿದವನಿಗೆ ಅವನು ಮಾಡಿದ್ದು ತಪ್ಪು ಅಂತ ಅನಿಸುದಿಲ್ಲ ಅಂತ ಅಂದ್ರೆ ಅವನಿಗೆ ಭಯ ಯಾಕೆ ಬರುತ್ತೆ? ಭಯ ಇರುತ್ತೆ ತಾನೇ ಅವನಿಗೆ. ಕಳ್ಳತನ ಮಾಡೋವಾಗ ಭಯ ಇದ್ದೇ ಇರುತ್ತಲ್ವಾ? ಯಾರು ಇಂತಹಂತದ್ದು ಬೇರೆ ಯಾವ್ದೋ ದುಷ್ಟ ಕೆಲಸ ಮಾಡಿದವನಿಗೆ ಒಳಗಡೆ ಹೊರಗಡೆ ಕೊಡದೇ ಇರ್ಬೋದು, ಒಳಗಡೆ ಭಯ ಇದ್ದೇ ಇರುತ್ತ. ಅಂದ್ರೆ ಅಂತಃಕರಣ ಹೇಳುತ್ತೆ ಅವನು ಮಾಡಿದ್ದು ತಪ್ಪು ಅಂತೆ. ಆದ್ರೂ ಆ ವ್ಯಕ್ತಿ ಆ ಕೆಲಸ ಮಾಡ್ತಾನೆ. ಅದನ್ನೇನ್ ಹೇಳ್ತಾರೆ? ಅವನಿಗೆ ಭಾಗ್ಯ ಇದೆ, ದೇವರ ಕಡೆಗೆ, ದೇವರ ನಿಯಮಗಳ ಕಡೆಗೆ, ಧರ್ಮದ ಕಡೆಗೆ ಆಕರ್ಷಣೆ ಆಗುವಂತದ್ದು ಭಾಗ್ಯ ಇದೆ. ಆದ್ರೆ ಆ ವ್ಯಕ್ತಿ ಏನ್ ಮಾಡ್ತಾ ಇಲ್ಲ? ಆಕರ್ಷಣೆ ಆಗ್ತಾ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ. ಯಾರಿಗೆ ಆಕರ್ಷಣೆ? ದುಷ್ಟರಿಗೂ ಆಕರ್ಷಣೆ ಆಗುದಿಲ್ಲ ಅಂತ ಕೇಳಿದಾಗ ದುಷ್ಟರಿಗೂ ಆಕರ್ಷಣೆ ಆಗ್ತಾರೆ. ಒಳಗಡೆಗೆ ಚೈತ್ಯ ಗುರು ಹೇಳ್ತಾ ಇದ್ದಾನೆ, ಪರಮಾತ್ಮನ ರೂಪದ ಹೃದಯದಲ್ಲಿ ಇದು ತಪ್ಪು, ಸುಳ್ಳು, ಇದೆಲ್ಲ ಮಾಡಬೇಡ, ಪಾಪ ಅನ್ನೋದು ಹೇಳ್ತೇನೆ.